ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆಯಲ್ಲಿ ಪತ್ರಿಕಾ ದಿನಾಚರಣೆ ಅಂಗವಾಗಿ ರಾಷ್ಟ್ರೀಯ, ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ವಿವಿಧ ಪ್ರಶಸ್ತಿಗಳನ್ನು ಘೋಷಿಸಲಾಗಿದೆ. ಜುಲೈ 12ರಂದು ನಡೆಯಲಿರುವ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಚಳ್ಳಕೆರೆ ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಜಿಲ್ಲಾಧ್ಯಕ್ಷ ದ್ಯಾಮರಾಜ್ ಪ್ರಶಸ್ತಿ ಪುರಸ್ಕೃತರ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರತಿಷ್ಠಿತ ಬುದ್ಧ ಬಸವ ಅಂಬೇಡ್ಕರ್ ರಾಷ್ಟ್ರೀಯ ಪ್ರಶಸ್ತಿಗೆ ಹುಬ್ಬಳ್ಳಿಯ ವಿಶ್ವದರ್ಶನ ಕನ್ನಡ ದಿನಪತ್ರಿಕೆಯ ಸಂಪಾದಕ ಎಸ್ಎಸ್ ಪಾಟೀಲ್ ಹಾಗೂ ಚಳ್ಳಕೆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಮತ್ತು ಸಾಹಿತಿ ಬಿ ನಾಗರಾಜ್ ಆಯ್ಕೆಯಾಗಿದ್ದಾರೆ. ಡಿವಿ ಗುಂಡಪ್ಪ ರಾಷ್ಟ್ರೀಯ ಪ್ರಶಸ್ತಿಗೆ ಚಿತ್ರದುರ್ಗದ ಸುದ್ದಿ ಗಿಡುಗ ದಿನಪತ್ರಿಕೆಯ ಸಂಪಾದಕ ಮಂಜುನಾಥ್ ಆಯ್ಕೆಯಾಗಿದ್ದಾರೆ. ಲಂಕೇಶ್ ರಾಜ್ಯ ಪ್ರಶಸ್ತಿ, ರವಿ ಬೆಳಗೆರೆ ರಾಜ್ಯ ಪ್ರಶಸ್ತಿ, ಶಿಕ್ಷಣ ಮತ್ತು ಸಾರಿಗೆ ಸೇವಾ ರಾಜ್ಯ ಪ್ರಶಸ್ತಿ, ಬೋರಪ್ಪಾಜಿ ಶಿಕ್ಷಣ ಸೇವಾ ಪ್ರಶಸ್ತಿ, ಕರ್ನಾಟಕ ಸಹಕಾರ ರತ್ನ ರಾಜ್ಯ ಪ್ರಶಸ್ತಿ ಸೇರಿದಂತೆ ವಿವಿಧ ಪ್ರಶಸ್ತಿಗಳನ್ನು ಘೋಷಿಸಲಾಗಿದೆ. ಇದೇ ರೀತಿ ಸರ್ವೋತ್ತಮ ಸೇವಾ ರಾಜ್ಯ ಪ್ರಶಸ್ತಿ ವಿಭಾಗದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಗಣ್ಯರನ್ನು ಗುರುತಿಸಲಾಗಿದೆ. ಜುಲೈ 12ರಂದು ನಗರದ ತಾಲೂಕು ಪಂಚಾಯಿತಿ ನೂತನ ಸಭಾಂಗಣದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ದ್ಯಾಮರಾಜ್ ತಿಳಿಸಿದ್ದಾರೆ. ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಧ್ವನಿ ಈ ಚಳ್ಳಕೆರೆ ತಾಲೂಕಿನಲ್ಲಿ 5 ವರ್ಷದ ಕೆಳಗಡೆ ಇದು ಉದ್ಘಾಟನೆ ಆಯಿತು. ಪ್ರಥಮ ಬಾರಿಗೆ ನಾನು ಈ ತಾಲೂಕು ಅಧ್ಯಕ್ಷನಾಗಿ ಆ ದಿನ ಕಾರ್ಯಕ್ರಮ ನಿರ್ವಹಿಸ್ಕೊಂಡು ಬಂದರು. ಇವತ್ತಿನವರೆಗೂ ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಾಯಿದ್ವಿ. ಈ ಕಾರ್ಯಕ್ರಮದಲ್ಲಿ ವಿಶೇಷ ಏನಪ್ಪ ಅಂತಂದರೆ ಸುಮಾರು 25ರಿಂದ 30 ಜನಕ್ಕೆ ಬಡವರಿಗೆ, ಕೂಲಿ ಕೆಲಸ ಮಾಡೋಂಥವ್ರಿಗೆ, ಅಜ್ಜ ಅಂತರಿಗೆ ಒದ್ದುಕನಕ್ಕೆ ಬೆಡ್ಶೀಟ್ ವಿತರಣೆ ಮಾಡೋದು ಮಹತ್ತರವಾದ ಕೆಲಸ ಅಂತ ನಾವು ತಿಳ್ಕೊಂಡು ಮಾಡ್ತಾಯಿದ್ದೀವಿ. ಈ ವರ್ಷವೂ ಸಹ ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಪ್ರತಿ ವರ್ಷ ಒಬ್ಬೊಬ್ಬರನ್ನ ಅಧ್ಯಕ್ಷತೆ ಮಾಡ್ತಾಯಿದ್ವಿ. ಈ ವರ್ಷ ರಂಗಸ್ವಾಮಿಯವ್ರನ್ನ ಅಧ್ಯಕ್ಷತೆ ಕೊಟ್ಟು ಆ ಹುಡುಗನ ಅಧ್ಯಕ್ಷತೆ ಮಾಡ್ತೀವಿ. ಈಗ ಆ ಹುಡುಗ ಅಧ್ಯಕ್ಷತೆ ಆದಮೇಲೆ ಈ ವರ್ಷದ ಕಾರ್ಯಕ್ರಮದಲ್ಲಿ ಆ ಹುಡುಗನ ಇದರಿಂದ ಬಂದಿರೋ ಗೆಸ್ಟ್ಗಳ ಕಡೆಯಿಂದ ಒಂದು 30ರಿಂದ 40 ಬೆಡ್ಶೀಟು ವಿತರಣೆ ಮಾಡೋದಿದೆ. ಮತ್ತು ಹಾಗೂ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಈ ಸತಿ ಗುರುತಿಸ್ಕೊಂಡಂಥವಂಥದ್ದು ಪ್ರಶಸ್ತಿಗಳ ವಿತರಣೆ ಏನಂತ, ಯಾವ ಪ್ರಶಸ್ತಿಯಪ್ಪ ಅಂತಂದರೆ ಬುದ್ಧ ಬಸವ ಅಂಬೇಡ್ಕರ್ ರಾಷ್ಟ್ರೀಯ ಪ್ರಶಸ್ತಿ ಈ ಒಂದು ಸಾಲಿನಲ್ಲಿ ಎಸ್ ಪಾಟೀಲ್ ಅನ್ನೋರಿಗೆ ನೀಡಲಾಗ್ತದೆ. ಆಮೇಲೆ ಗುಂಡಪ್ಪ ರಾಷ್ಟ್ರೀಯ ಪ್ರಶಸ್ತಿ ಶಾ ಮಂಜುನಾಥ್ ಅವ್ರಿಗೆ ನೀಡಲಾಗ್ತಿದೆ. ಮತ್ತು ರವಿ ಬೆಳಗೆರೆ ಪ್ರಶಸ್ತಿಯನ್ನು ನಮ್ಮ ಚಿತ್ರದುರ್ಗ ರಾಜಗಿರಿ ಅವ್ರಿಗೆ ನೀಡಲಾಗ್ತದೆ. ಮತ್ತು ಲಂಕೇಶ್ ರಾಜ್ಯ ಪ್ರಶಸ್ತಿಯನ್ನು ನಮ್ಮ ಚಳ್ಳಕೆರೆ ತಾಲೂಕಿನ ಎನ್ ಮಹೇಶ್ ನಾವೆಲ್ಲ ಪತ್ರಿಕೆಯವ್ರಿಗೆ ನೀಡಲಾಗ್ತದೆ. ಮತ್ತು ಶಿಕ್ಷಣ ಮತ್ತು ಸಾರಿಗೆ ಸೇವಾ ಸಂಸ್ಥೆ ಪ್ರಶಸ್ತಿಯನ್ನು BM ಲಿಂಗಾರೆಡ್ಡಿ ಅವರು SRS ಕಾಲೇಜಿನವ್ರಿಗೆ ನೀಡಲಾಗ್ತದೆ. ಹಾಗೂ ಬೋರಪ್ಪಾಜ ಶಿಕ್ಷಣ ಸೇವಾ ಪ್ರಶಸ್ತಿ ಅಂತೇಳಿ ಅದೇ ಕಾಲೇಜಿನ ಈಗ ಆಡಳಿತಾಧಿಕಾರಿಯಾದ ಸಂದೀಪ್ರವರಿಗೆ ನೀಡಲಾಗುತ್ತೆ. ಹೀಗೆ ಪ್ರಶಸ್ತಿಗಳನ್ನು ಈ ಸರ್ತಿ ವಿಶೇಷವಾಗಿ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ನಾವು ನಮ್ಮ ಚಳ್ಳಕೆರೆ ತಾಲೂಕು ಶಾಸಕರು ಡೇಟ್ ಕೊಟ್ಟಿದ್ದರು. ಆ ಡೇಟ್ ಪ್ರಕಾರ ನಾವು ಕಾರ್ಡ್ ಮಾಡಿ ವಿತರಣೆ ಮಾಡಿ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಬಂದು ಯಶಸ್ವಿಗೊಳಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ತಾ, ಈಗ ನಮ್ಮ ಅಧ್ಯಕ್ಷರು ನಮ್ಮ ಜಿಲ್ಲಾಧ್ಯಕ್ಷರಾಗಿದ್ದಾರೆ. ನಮ್ಮ ದ್ಯಾಮಣ್ಣರು ಜಿಲ್ಲಾಧ್ಯಕ್ಷರಾಗಿ 1 ವರ್ಷ ಆಯಿತು. ಈಗ ಹಾಲಿ ಉಪಾಧ್ಯಕ್ಷರಾಗಿ ಲಿಂಗರಾಜ್ ಅವರು ಇದ್ದಾರೆ. ಇನ್ನೂ ಪದಾಧಿಕಾರಿಗಳೆಲ್ಲ ಬರಬೇಕಾಗಿತ್ತು. ಕಾರ್ಯಕ್ರಮಕ್ಕೆಲ್ಲರೂ ರೀಚ್ ಆಗ್ತಾರೆ. ಇಷ್ಟೇಳಿ ಈ ಕಾರ್ಯಕ್ರಮದಲ್ಲಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.